ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 10ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಮಗನೇ, ಪಾಪಿಗಳ ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇಬೇಡ. ಪಾಪಿಗಳು ನಿನಗೆ ದುಷ್ಪ್ರೇರಣೆ ಮಾಡ್ತಾರ, ನಿನ್ನ ಪ್ರೇರೇಪಿಸ್ತಾರ, ಅದಕ್ಕೆ ನೀನು ಒಪ್ಪಲೇಬೇಡ ಅಂತ ಹೇಳಿ ದೇವ್ರು ನಮಗೆ ಹೇಳ್ತದನ್ನ. ನೋಡ್ರಿ, ಶೋಧನೆ ನಮಗೆ ಬರ್ತಾವ, ವಾಕ್ಯನಾಗ ಐತೆ ಶೋಧನೆ ನಿಮಗೆ ಬರ್ತಾವ ಅಂತೇಳಿ. ಶೋಧನೆ ಬರ್ತಾವಾದ್ರಾಗಿದ್ದ ನಾನು ನಿಮ್ಮನ್ನು ತಪ್ಪಿಸ್ತೀನಿ ಅಂತ ಹೇಳೋಣ. ಶೋಧನೆ ನಮಗೆ ನಾವು ತಪ್ಪಿಸ್ಕೋಬಹುದು, ದೇವ್ರ ಸಹಾಯಲಿದ್ದ ಆ ಶೋಧನೆ ನಾವು ಜಯಿಸ್ಬೋದು. ಅದೇ ರೀತಿಯಲ್ಲಿ ಶೋಧಕರು ಕೂಡ ಬರ್ತಾರ, ಇವು ಇನ್ನ ಡೇಂಜರ್. ಇವು ಶೋಧನೆ ನಾರ್ಮಲ್ ಆಗಿ ನಮ್ಮ ಜೀವಿತದಲ್ಲಿ ಬರ್ತಾವ, ನಾವು ಅದನ್ನ ಜಯಿಸ್ತೀವಿ. ಆದ್ರೆ ಈ ಶೋಧಕರು ಬಂದು ಏನ್ ಮಾಡ್ತಾರೆ, ನಮ್ಮನ್ನು ಶೋಧಿಸ್ತಿರ್ತಾರ. ನಮ್ಮ ಏನಾಗ್ತತೆ ಹೇಳು, ಅದು ಕೂಡ ದೊಡ್ಡ ಪಾಪನ, ಇದು ಕೂಡ ಮಾಡಬಾರ್ದ, ಹಿಂಗ್ ಕೂಡ ಇರಬಾರ್ದ. ಈ ಶೋಧಕರು ಬಂದು ಭಯಂಕರವಾಗಿ ನಮ್ಮನ್ನು ಶೋಧಿಸ್ತಾರ. ಇವು ಭಾರಿ ಡೇಂಜರ್. ಇವು ಇದ್ರಾಗಿದ್ದ ನಾವು ತಪ್ಪಿಸ್ಕೋಬೇಕು. ಈಗ ದೇವರು ಆದಾಮವನ ಏದೆನು ತೋಟದಲ್ಲಿ ಇಟ್ಟು ಒಂದು ಅಪರಂಜಿವಾದ ಒಂದು ಆಕರ್ಷಣೆ ಉಳ್ಳ ಹಣ್ಣನ್ನಿಟ್ಟು, ನೋಡಪ್ಪ ಇದನ್ನ ತಿನ್ಬೇಡ, ನೀನು ಏನೇನ ತಿನ್ನು, ಎಷ್ಟು ಹಣ್ಣುಗಳನ್ನ ತಿನ್ನು, ಈ ಹಣ್ಣು ತಿನ್ನಬೇಡ ಅಂತೇಳಿ ಹೇಳೋಣ. ಅದು ನೋಡಕ್ ಹಂಗೈತೆ, ರಮ್ಯವಾಗೈತೆ, ಆಕರ್ಷಣೆ ಒಳಗಾಕದತ್ತೆ, ಆಕರ್ಷಣೆ ಐತೆ, ಶೋಧನೆ ಐತೆ. ಶೋಧನೆ ಇದ್ರೂ ಆಕರ್ಷಣೆ ಒಳಗಾಗ್ತಿದ್ರು ಕೂಡ ಇವ್ರು ಏನ್ ಮಾಡ್ತಾರ, ಅದನ್ನ ಜಯಿಸ್ಕೊಂತ ಇರ್ತಾರ. ಜಯಿಸ್ಕೊಂತ ಅದ್ ಆಕರ್ಷಣೆ ಒಳಗಾಗ್ತಿದ್ರು, ಅದನ್ನ ಜಯಿಸ್ಕೊಂಡು ಅದ್ ತಿಂದಿಲ್ದಂಗ ಚೆನ್ನಾಗಿ ಅದಾರ, ಚೆನ್ನಾಗಿ ಜೀವಿಸ್ತದಾರ. ಆದಾಮವ್ವ ಯಾವಾಗಾದ್ರೂ ಶೋಧಕನ ಎಂಟ್ರಾದು ದೇವ್ರು ಎಂಟ್ರಿ ಮಾಡೋಣ, ಸರಿ ನೀನು ಕೂಡ ಹೋಗು ನೋಡ ನನ್ನ ಮಕ್ಳು ಏನ್ ಮಾಡ್ತಾರ ಅಂತೇಳಿ. ಈ ಶೋಧಕನ ಎಂಟ್ರಾಗಿ ಅದು ತಿನ್ಬೇಡ ಅಂತ ಹೇಳೋಣ ನಮಗೆ ದೇವ್ರು. ಅದು ತಿಂದ್ರೆ ನೀವು ದೇವ್ರ ದೂತಗಳು ಆಗ್ತೀರಿ ಗೊತ್ತಾ, ದೇವ್ರನಂಗ ಆಗ್ತಿರಿ ಗೊತ್ತಾ. ಈ ಶೋಧಕನು ಬಂದವರು ಶೋಧಿಸ್ತಿದ್ದಾಗ ಇವ್ರು ಏನ್ ಮಾಡೋಣ, ಆ ಶೋಧಕನಿಗೆ ಒಳಗಾಗ. ಅಲ್ಲಿವರೆಗೂ ಅದು ಶೋಧನೆ ಐತಾ ಇಲ್ಲ, ಐತೆ, ಜಯಿಸ್ತಾನೆ ಅದರ. ಯಾವಾಗಾದ್ರೂ ಶೋಧಕನು ಬಂದು ಶೋಧಿಸ್ತಾನೋ ಅವಾಗ ಏನ್ ಮಾಡ್ತಾರ, ಅವನಿಗೆ ವಿಧೇಯರಾಗ. ಹಂಗ ಶೋಧಕರು ಬಂದು ನಮ್ಮನ್ನು ಶೋಧಿಸ್ತಿರ್ತಾರ. ಸಿನಿಮಾ ನೋಡೋದು ಕೂಡ ಅದೇನ್ ದೊಡ್ಡ ಪಾಪ ಏನಲ್ಲ, ಅದೇನ್ ದೊಡ್ಡ ತಪ್ಪೇನಲ್ಲ. ಮೊಬೈಲ್ನಾಗ ರೀಲ್ಸ್ ನೋಡೋದು ಕೂಡ ಏನ್ ದೊಡ್ಡ ತಪ್ಪೇನಲ್ಲ, ಪಾಪ ಏನಲ್ಲ. ಎಜುಕೇಶನ್ ನಾವು ಎಲ್ಲ ತಿಳ್ಕೊಬೇಕಲ್ಲ. ಏನು ಈ ಈ ಲೋಕ ಚೆತ್ತ ಚದಾರ ಎಲ್ಲ ತಿಳ್ಕೊಂಡು ಆ ಎಫೆಕ್ಟ್ ನಮ್ಮ ಮೇಲೆ ಬಿದ್ದು ಶೋಧನೆಗೆ ಒಳಗಾಗಿ ಭಕ್ತಿ ಜೀವಿತದಲ್ಲಿ ಬಲಹೀನರಾಗಿ ದೇವರಿಗೆ ದೂರ ಆಗಿ ಭಕ್ತಿ ಮಾಡ್ತಾ ಇದೀವಿ, ಆದ್ರೆ ಭಕ್ತಿನಲ್ಲಿ ಶಕ್ತಿ ಇಲ್ಲ. ಏನೋ ಭಕ್ತಿ ಮಾಡ್ತಾ ಇದೀವಿ ಅಷ್ಟೇ, ಪ್ರಾರ್ಥನೆ ಮಾಡ್ತಿದೀವಿ, ಚರ್ಚಿಗೆ ಹೋಗ್ತಾ ಇದೀವಿ, ಬರ್ತಿದೀವಿ. ಈ ಶೋಧಕರು ಕೆಲವು ಮಂದಿ ಇರ್ತಾರ, ಅವ್ರು ನಮ್ಮನ್ನು ಶೋಧಿಸ್ತಾರ. ಅದನ್ನ ನಾವು ಜಯಿಸಬೇಕು. ಯೋಸೆಫ್ ಕೂಡ ಒಂದು ಶೋಧನೆ ಬರ್ತತೆ. ಈ ಪೋತಿಫರ್ ಹೆಂಡತಿ ಯೋಸೆಫ್ನ ಶೋಧಿಸ್ತಾಳ. ಶೋಧಿಸಿದಾಗ ಯೋಸೆಫ್ ಏನ್ ಮಾಡ್ತಾನ, ಇದು ನನ್ನ ದೇವರಿಗೆ ವಿರುದ್ಧವಾದ ಪಾಪ, ನಾನು ಮಾಡಬಾರ್ದು, ಅಲ್ಲಿದ್ದ ಓಡೋಗ್ತಾನ. ಈ ಪಾಪ ನನಗೆ ಬೇಡ, ನನ್ನ ದೇವ್ರಿಗೆ ವಿರುದ್ಧವಾಗಿ ನಾನು ನಡ್ಕೋಬಾರ್ದು ಅಂತ ಹೇಳಿ ದೇವ್ರನ್ನ ಹಿಡ್ಕೊಂಡು ಪ್ರಯಾಣ ಮಾಡಿದಾನ. ಕಷ್ಟ ಬರ್ಲಿ, ನಷ್ಟ ಬರ್ಲಿ, ಜೈಲಾಗಿರ್ಲಿ, ಎಲ್ಲೇ ಇರ್ಲಿ, ದೇವ್ರು ಯೋಸೆಫ್ನ ಜೊತೆ ಇದನ. ಒಂದಿನ ಯೋಸೆಫ್ನ ಐಗುಪ್ತ ಸಿಂಹಾಸನ ಮೇಲೆ ದೇವ್ರು ಕುಂದಿರಿಸ್ತಾನ. ಆಮೇನ್, ಹಲ್ಲೆಲೂಯಾ. ನೋಡಿ ಎಷ್ಟು ಅದ್ಭುತವಾದ ಕಾರ್ಯ ಯೋಸೆಫ್ ಜೀವಿತದಲ್ಲಿ ನಡೆದೈತಿ. ಯಾಕೆ ನಡೆದದಪ್ಪ ಅಂದ್ರೆ ಆ ಶೋಧಕರು ಬಂದು ಶೋಧಿಸಿದಾಗ ಅದಕ್ಕೆ ಒಳಗಾಗಿಲ್ಲ. ಎದಕ್ಕೆ ಒಳಗಾಗಿಲ್ಲ ಅಂದ್ರೆ ಇದು ದೇವರಿಗೆ ವಿರುದ್ಧವಾದ ಪಾಪ, ನಾವು ಮಾಡಬಾರ್ದು, ನಾವು ದೂರ ಹೋಗ್ಬೇಕು, ಅಂದ್ರೆ ಓಡೋಗ್ಬೇಕು. ಅದನ್ನ ಕಲಿಬೇಕು ನಾವು. ಶೋಧಕರು ಬಂದು ನಮ್ಮನ್ನ ಶೋಧಿಸ್ತಿರ್ತಾರ, ನಾವು ಹೋಗ್ತಿರೋ ಕಾಲೇಜಿನಲ್ಲಿ ನಮ್ಮನ್ನು ಶೋಧಿಸ್ತಿರ್ತಾರ, ನಾವು ಮಾಡುವಂತ ಕೆಲಸದಲ್ಲಿ ನಮ್ಗೆ ಶೋಧಿಸ್ತಿರ್ತಾರ, ನಮ್ಮ ಅಕ್ಕಪಕ್ಕದಲ್ಲಿ ಶೋಧಿಸ್ತಿರ್ತಾರ, ಚರ್ಚ್ನಲ್ಲಿಯೇ ಶೋಧಿಸ್ತಿರ್ತಾರ. ಅಂತ ಶೋಧಕರು ಕೂಡ ಇರ್ತಾರ. ಅದಕ್ಕೆ ನಾವು ಕಿವಿ ಕೊಡಬಾರ್ದು, ಅದನ್ನ ನಾವು ಜಯಿಸಬೇಕು. ಏನಂತ ಜಯಿಸಬೇಕು, ಇದು ನನ್ನ ದೇವರಿಗೆ ವಿರುದ್ಧವಾದ ಪಾಪ, ಮಾಡಬಾರ್ದು. ಅದನ್ನ ನಾವು ಕಲಿತಾಗ ದೇವರು ಉನ್ನತವಾಗಿ ನಮ್ಮನ್ನು ಆಶೀರ್ವದಿಸ್ತಾನೆ. ಅವ್ರು ಶೋಧಿಸಿದಾಗ ಅವ್ರ ಮಾರ್ಗದಲ್ಲಿ ನಾವು ಹೋಗ್ಬಾರ್ದು, ಅವ್ರನ್ನೇ ನಾವು ಕ್ರಿಸ್ತ ಮಾರ್ಗದಲ್ಲಿ ನಾವು ನಡೆಸ್ಕೋಬೇಕು. ಆಮೇಲೆ ಅವ್ರನ್ನೇ ನಾವು ಕ್ರಿಸ್ತ ಮಾರ್ಗದಲ್ಲಿ ನಡೆಸ್ಕೋಬೇಕು. ನಾವು ಅವ್ರ ಮಾರ್ಗದಲ್ಲಿ ಹೋಗಿ ಪಾಪದಲ್ಲಿ ಹೋಗಿ ಬೀಳೋದಲ್ಲ.
ಆ ರೀತಿ ನಾವು ಇರಬಾರ್ದು. ನಾವು ಯೋಸೆಫ್ ಹೆಂಗ ಇದು ದೇವರಿಗೆ ವಿರುದ್ಧವಾದ ಪಾಪ ನಾನು ಮಾಡಬಾರ್ದು ಅಂತೇಳಿ ಹೆಂಗ ಒಂದು ದೇವರಿಗೆ ಇಷ್ಟಾನುಸಾರವಾಗಿ ಜೀವಿಸೋನು, ಅದೇ ರೀತಿಯಲ್ಲಿ ಪ್ರತಿ ಆಕರ್ಷಣೆಗಳಿಗೆ, ಪ್ರತಿ ಶೋಧನೆಗೆ, ಯಾವ ಶೋಧಕರು ಬಂದು ಏನು ಶೋಧಿಸಿದ್ರು ಕೂಡ ಆ ಶೋಧನೆಯು, ಈ ಪಾಪವು ದೇವರಿಗೆ ವಿರುದ್ಧವಾದದ್ದು, ಅದನ್ನ ನಾನು ಮಾಡಬಾರ್ದು, ಅದನ್ನ ನಾನು ಮಾಡೋದಿಲ್ಲ ಅಂತೇಳಿ ಒಂದು ತೀರ್ಮಾನ ತಗೊಂಡು ಅದರಲ್ಲಿದ್ದ ಹೆಂಗ್ ತಪ್ಪಿಸ್ಕೊಂಡನು, ನಾವು ಆ ಭಯಭಕ್ತಿಗಳಿಗಿದ್ದು ನಾವು ಆ ರೀತಿ ತಪ್ಪಿಸ್ಕೊಳ್ಳೋದಾದ್ರೆ ಯೋಸೆಫ್ನ ಹೆಂಗ್ ಉನ್ನತವಾಗಿ ದೇವರು ಸಿಂಹಾಸನಕ್ಕೆ ಆಶೀರ್ವದಿಸನು, ನಮ್ಮನ್ನು ಕೂಡ ದೇವರು ಉನ್ನತವಾಗಿ ಆಶೀರ್ವದಿಸ್ತಾನೆ. ಯಾಕಂದ್ರೆ ನಾವು ದೇವ್ರಿಗೆ ವಿಧೇಯರಾಗಿ ನಡೆದಿವಿ. ದೇವರಿಗೆ ವಿಧೇಯರಾಗಿ ನಡೆದಿರೋರು ಯಾರನ್ನು ಕೂಡ ದೇವ್ರು ಕೈ ಬಿಡೋದಿಲ್ಲ. ಅವನು ಉನ್ನತ ಸ್ಥಾನಕ್ಕೆ ಎಕ್ಕಿಸ್ತಾನ, ದೇವರು ಆಶೀರ್ವದಿಸ್ತಾನೆ. ಈ ಶೋಧನೆ ಹೆಂಗ್ ಬರ್ತೈತಪ್ಪ ಅಂದ್ರೆ ನೋಡ್ರಿ, ಶೋಧಕನು ಬಂದು ಶೋಧಿಸ್ತಾನ, ಆದ್ರೆ ಅವನು ಬಲವಂತ ಮಾಡೋದಿಲ್ಲ. ಅವನು ನಮ್ಮನ್ನು ಬಲವಂತವಾಗಿ ಎಳ್ಕೊಂಡು ಹೋಗೋದಿಲ್ಲ. ಆ ಶೋಧನೆಗೆ ಉಳದ ಯಾರು ಗೊತ್ತ? ನಾವೇ, ನಮ್ಮ ದುರಾಸನೆ. ಅದಕ್ಕೆ ಯಾಕೋಬು ಪತ್ರಿಕದಲ್ಲಿ ಯಾಕೋಬನ ಒಂದು ಮಾತು ಹೇಳುತ್ತಲ್ಲ, 1ನೇ ಅಧ್ಯಾಯ 14ನೇ ವಚನದಲ್ಲಿ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬಿ ಬೆಳೆದು ಮರಣವನ್ನು ಅಳೆಯುತ್ತದೆ. ಹೆಂಗ ಒಳಗಾಗ್ತಾನಂತ? ಅವನ ಆಶಪಾಶಗಳು ಎಳೆಯಲ್ಪಟ್ಟು ಮರಳುಗೊಂಡು, ಅಂದ್ರೆ ನಮ್ಮಲ್ಲಿರುವಂತ ಆಸೆ, ದುರಾಸೆನೆ ಆ ಪಾಪಕ್ಕೆ ಬೀಳುವಂತೆ ಮಾಡುತ್ತೆ. ಶೋಧಕನ ಬಂದು ಶೋಧಿಸ್ತಾನ ಅಷ್ಟೇ, ಅವನು ಬಲವಂತ ಮಾಡೋದಿಲ್ಲ. ನಾವದಕ್ಕೆ ಆಕರ್ಷಣೆ ಒಳಗಾಗಿ, ನಾವದಕ್ಕ ನಮ್ಮ ಆಶೆಗಳು, ದುರಾಶೆಗಳಿಂದ ಹೋಗಿ ಪಾಪಕ್ಕೆ ಒಳಗಾಗುವಂತೆ ಮಾಡುತ್ತೆ. ಅದನ್ನ ನಾವು ಜಯಿಸ್ಬೇಕು. ನಾವು ಯವನಸ್ಥನಾದ ಯೋಸೆಫ್ಗೆ ಪಾಪ ಆಕರ್ಷಣೆ ಮಾಡಕತ್ತೆ, ಯವನಸ್ಥನು ಆಕರ್ಷಣೆ ಒಳಗಾಗ್ತಾನ. ಆದ್ರೂ ಅದನ್ನು ಜಯಿಸಿ ಇದು ದೇವರಿಗೆ ವಿರುದ್ಧವಾದ ಪಾಪ ನಾನು ಮಾಡಬಾರ್ದು ಅಂತ ಹೇಳಿ ಓಡೋಗಲ್ಲ. ಆ ರೀತಿ ನಾವಿರಬೇಕು. ನಾನು ದೇವರಿಗೆ ಭಯಭಕ್ತಿಗಳಿಗೆ ಜೀವಿಸ್ತೀನಿ. ಈ ಒಂದು ಶೋಧನೆಗೆ, ಈ ಒಂದು ಪಾಪಕ್ಕೆ ನಾನು ಒಳಗಾಗೋದಿಲ್ಲ. ನನ್ನ ಆಸೆಗಳು, ನನ್ನ ದುರಾಸೆಗಳು ಎಲ್ಲರನ್ನು ಕ್ರಿಸ್ತನಲ್ಲಿ ನಾನು ಸಿಲುಬೆಗೆ ಹಾಕ್ತೀನಿ. ನಾನು ಇವಾಗ ನೂತನ ಸೃಷ್ಟಿ, ದೇವರಿಗೆ ನಾನು ನೂತನ ಸೃಷ್ಟಿಯಾಗಿ ನಾನು ಜೀವಿಸ್ಬೇಕು. ದೇವರಿಗೆ ಮಹಿಮಕರವಾಗಿ ನಾನು ಜೀವಿಸ್ಬೇಕು. ದೇವ್ರ ವಿರುದ್ಧವಾಗಿ ನಾನು ನಡಿಬಾರ್ದು. ದೇವರಿಗೆ ಇಷ್ಟಾನುಸಾರವಾಗಿ ನಾನು ಜೀವಿಸ್ಬೇಕು. ಆ ತೀರ್ಮಾನವಿದ್ದರೆ ನಾವು ಈ ಶೋಧನೆಗಳನ್ನೆಲ್ಲ ಜಯಿಸ್ಬೇಕು. ದೇವರು ಉನ್ನತವಾಗಿ ನಮ್ಮನ್ನು ಆಶೀರ್ವದಿಸ್ತಾನೆ. ಆ ಆಶೀರ್ವಾದ ನಾವು ನೋಡ್ತೀವಿ, ಅನೇಕರು ನೋಡ್ತಾರ. ನಾವೊಂದೇ ಆಶೀರ್ವಾದ ಒಂದಲ್ಲ, ನಮ್ಮನ್ನು ಅನೇಕರಿಗೆ ಆಶೀರ್ವಾದಕರವಾಗಿ ದೇವರು ಮಾಡ್ತಾನೆ. ಆಮೇನ್.